ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಿ ಕೆ ವಿತ್ ಸುಪ್ರಜಾ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳು ಹೀಗಿವೆ. ಬೇಲೂರು ದೇವಾಲಯದಲ್ಲಿರುವ ದೇವರ ಹೆಸರೇನು? ಆಯ್ಕೆಗಳು: ಎ ಮಂಜುನಾಥ, ಬಿ ಬಾಹುಬಲಿ, ಸಿ ಚನ್ನಕೇಶವ, ಡಿ ವಿರೂಪಾಕ್ಷ. ಸರಿಯಾದ ಉತ್ತರ ಸಿ ಚನ್ನಕೇಶವ. ಎರಡನೇ ಪ್ರಶ್ನೆ: ವಿಶ್ವದಲ್ಲೇ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶ ಯಾವುದು? ಆಯ್ಕೆಗಳು: ಎ ಭಾರತ, ಬಿ ಕೊಲಂಬಿಯಾ, ಸಿ ವಿಯೆಟ್ನಾಂ, ಡಿ ಬ್ರೆಜಿಲ್. ಸರಿಯಾದ ಉತ್ತರ ಬ್ರೆಜಿಲ್. ಮೂರನೆಯ ಪ್ರಶ್ನೆ: ಬೆಂಗಳೂರಿನಲ್ಲಿ ತನ್ನ ನೆಲೆಯನ್ನು ಸ್ಥಾಪಿಸಿದ ಮೊದಲ ಬಹುರಾಷ್ಟ್ರೀಯ ನಿಗಮ ಯಾವುದು? ಆಯ್ಕೆಗಳು: ಎ IBM, ಬಿ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್, ಸಿ ಸಿಸ್ಕೋ ಸಿಸ್ಟಮ್ಸ್, ಡಿ ಜನರಲ್ ಎಲೆಕ್ಟ್ರಿಕ್. ಸರಿಯಾದ ಉತ್ತರ ಬಿ ಟೆಕ್ಸಾಸ್ ಇನ್ಸ್ಟ್ರುಮೆಂಟ್ಸ್. ನಾಲ್ಕನೇ ಪ್ರಶ್ನೆ: ವೃತ್ತಿಪರ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು? ಎ ಮಹೇಶ್ ಭೂಪತಿ, ಬಿ ಸಾನಿಯಾ ಮಿರ್ಜಾ, ಸಿ ಲಿಯಾಂಡರ್ ಪೇಸ್, ಡಿ ರೋಹನ್ ಬೋಪಣ್ಣ. ಸರಿಯಾದ ಉತ್ತರ ಎ ಮಹೇಶ್ ಭೂಪತಿ. ವಿಶ್ವಸಂಸ್ಥೆಯಲ್ಲಿ ಪ್ರದರ್ಶನಗೊಂಡ ಮೊದಲ ಭಾರತೀಯ ಚಲನಚಿತ್ರ ಯಾವುದು? ಎ ಸ್ಲಮ್ಡಾಗ್ ಮಿಲಿಯನೇರ್, ಬಿ ಲಗಾನ್, ಸಿ ಚಕ್ ದೇ ಇಂಡಿಯಾ, ಡಿ ಲಗೇ ರಹೋ ಮುನ್ನಾ ಭಾಯ್. ಸರಿಯಾದ ಉತ್ತರ ಲಗೇ ರಹೋ ಮುನ್ನಾ ಭಾಯ್. ಆರನೇ ಪ್ರಶ್ನೆ: ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಿಂದ ಯಾವ ನದಿ ಹುಟ್ಟುತ್ತದೆ? ಎ ನೇತ್ರಾವತಿ, ಬಿ ಶರಾವತಿ, ಸಿ ಕಾವೇರಿ, ಡಿ ಗೋದಾವರಿ. ಉತ್ತರ ಬಿ ಶರಾವತಿ. ನಮಸ್ತೆ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಆಯ್ಕೆಗಳು: ಎ ಹಿಂದಿ, ಬಿ ಕನ್ನಡ, ಸಿ ಸಂಸ್ಕೃತ, ಡಿ ಮರಾಠಿ. ಸರಿಯಾದ ಉತ್ತರ ಸಿ ಸಂಸ್ಕೃತ. ಎಂಟನೆಯ ಪ್ರಶ್ನೆ: ಬರ್ಮುಡಾ ಟ್ರಯಾಂಗಲ್ ಯಾವ ಸಾಗರದಲ್ಲಿದೆ? ಆಯ್ಕೆಗಳು: ಎ ಅಟ್ಲಾಂಟಿಕ್ ಸಾಗರ, ಬಿ ಪೆಸಿಫಿಕ್ ಸಾಗರ, ಸಿ ಹಿಂದೂ ಮಹಾಸಾಗರ, ಡಿ ಆರ್ಕ್ಟಿಕ್ ಸಾಗರ. ಉತ್ತರ ಅಟ್ಲಾಂಟಿಕ್ ಸಾಗರ. ಒಂಬತ್ತನೆಯ ಪ್ರಶ್ನೆ: ಎಮರಾಲ್ಡ್ ಐಲ್ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಎ ಐಸ್ಲ್ಯಾಂಡ್, ಬಿ ಆಸ್ಟ್ರೇಲಿಯಾ, ಸಿ ನ್ಯೂಜಿಲ್ಯಾಂಡ್, ಡಿ ಐರ್ಲ್ಯಾಂಡ್. ಸರಿಯಾದ ಉತ್ತರ ಡಿ ಐರ್ಲ್ಯಾಂಡ್. ಹತ್ತನೆಯ ಪ್ರಶ್ನೆ:
ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ನಲ್ಲಿ ಸಂಕೇತವಾಗಿರುವ ಪ್ರಾಣಿ ಯಾವುದು? ಆಯ್ಕೆಗಳು: ಜಯಂಟ್ ಪಾಂಡ, ಆನೆ, ಹುಲಿ, ಸಿಂಹ. ಉತ್ತರ ಜೈಂಟ್ ಪಾಂಡ. ಫ್ರೆಂಡ್ಸ್, ಈ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ನಿರಂತರ ಪ್ರೋತ್ಸಾಹವನ್ನು ನಿರೀಕ್ಷಿಸುತ್ತಾ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.